ಗುಬ್ಬಿ ತಾಲೂಕಿನ ಅಡಗೂರು, ಧೂಳನಹಳ್ಳಿ ಪಾಳ್ಯ, ಕಕ್ಕೇನಹಳ್ಳಿ, ಕೊಪ್ಪ, ಸುರಗೇನಹಳ್ಳಿ, ತೊಂಗನಹಳ್ಳಿ, ಸಿಂಗೋನಹಳ್ಳಿ ಗ್ರಾಮಗಳಲ್ಲಿ ಸಿಸಿ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ಕಾರ್ಯಕ್ರಮವನ್ನು ಕೆಎಸ್ಆರ್ಟಿಸಿ ನಿಗಮ ಮಂಡಳಿ ಅಧ್ಯಕ್ಷರಾದ ಶಾಸಕ ಎಸ್ಆರ್ ಶ್ರೀನಿವಾಸ್ ಅವರು ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ವೇತನ ಪರಿಷ್ಕರಣೆ ಕುರಿತಂತೆ ಬಿಜೆಪಿ ಸರ್ಕಾರ ಇದ್ದಾಗ 23ಕ್ಕೆ ನಂತರ 27ಕ್ಕೆ ಇತ್ತು. ಒಂದು ವಿಚಾರವಾಗಿ ಸರ್ಕಾರ ಮತ್ತು ನೌಕರರ ನಡುವೆ ಕೆಲವೊಂದು ಗೊಂದಲಗಳಿವೆ. ಸರ್ಕಾರದ ಗಮನಕ್ಕೆ ತಂದು ಮುಂದಿನ ದಿನಗಳಲ್ಲಿ ಸರಿಪಡಿಸಲಾಗುವುದು. ರಾಜ್ಯದಿಂದ ಅತಿ ಹೆಚ್ಚು ತೆರಿಗೆ ಪಡೆದುಕೊಂಡು ಕೇಂದ್ರ ಸರ್ಕಾರ ಜನರಿಗೆ ಅನ್ಯಾಯ ಮಾಡುತ್ತಿದೆ. ರಾಜಕಾರಣಿಗಳು ರಾಜ್ಯದ ಜನತೆಯ ವಿಚಾರ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಎಂದರು. ಈ ಸಂದರ್ಭದಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ವೆಂಕಟೇಶ್, ಚನ್ನಬಸವೇಗೌಡ, ರಾಜಣ್ಣ, ಶ್ರೀನಿವಾಸ್, ಕರೆತಿಮ್ಮಯ್ಯ, ಚಿಕ್ಕೋಡಪ್ಪ, ವೆಂಕಟೇಶ್ ಮೂರ್ತಿ, ಶಿವಯ್ಯ, ಕಳ್ಳಿಪಾಳ್ಯ ರಾಜು ಮುಂತಾದವರು ಹಾಜರಿದ್ದರು. ವರದಿ ಸತೀಶ್, ಶ್ರೀ ಟಿವಿ, ಗುಬ್ಬಿ. ನಿಜವಾಗಿ ಕೇಂದ್ರ ಸರ್ಕಾರ ಈಗ ನಾವು ಜಿಎಸ್ಟಿಲಿ ಇಡೀ ದೇಶದಲ್ಲಿ ಎರಡನೇ ಅತಿ ಹೆಚ್ಚು ಜಿಎಸ್ಟಿ ರಾಜ್ಯ ಯಾವುದಾದ್ರು ಇದೆ ಅಂತಂದರೆ ಅದು ಕರ್ನಾಟಕ ರಾಜ್ಯ. ನಮಗೆ ಜಿಎಸ್ಟಿಲಿ ಬರೀ 56 ಲಕ್ಷ ರೂಪಾಯಿ ಕೊಡ್ತಾರೆ. 4 ಲಕ್ಷದ ಚಿಲ್ಲರೆ ಹಣವನ್ನು ನಾವು ತೆರಿಗೆ ರೂಪದಲ್ಲಿ ಕೇಂದ್ರ ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ. ಕೊಡ್ತಾ ಇರೋದಷ್ಟು ಬರೀ 56,000 ಕೋಟಿ ಕೊಡ್ತಾ ಇದ್ದಾರೆ. ಯಾರು ಅನ್ಯಾಯ ಮಾಡ್ತಾರೆ ಮೇಲ್ನೋಟಕ್ಕೆ ನಿಮಗೆಲ್ಲ ಗೊತ್ತಿದೆ. ನಾವು ರಾಜಕಾರಣಿಗಳು ಹೆಂಗೆ ಅಂತಂದರೆ ನಾನಿದ್ದ ಪಕ್ಷ ನಾನು ಉಳ್ಕೊಳ್ಳೋದು, ಇಂದು ಅವ್ರಿದ್ದ ಪಕ್ಷ ಅವ್ರು ಉಳ್ಕೊಳ್ಳೋದು. ಅಟ್ಲೀಸ್ಟು ಇದೆಲ್ಲ ಬಿಟ್ಬಿಟ್ಟು ಗೆದ್ದ ಮೇಲೆ ಅಟ್ಲೀಸ್ಟ್ ಪ್ರಾಮಾಣಿಕವಾಗಿ ಈ ರಾಜ್ಯದ ಜನಕ್ಕೆ ಏನು ಸೇವೆ ಸಲ್ಲಿಸಬೇಕು ಅದನ್ನು ಸಲ್ಲಿಸ್ತಕ್ಕಂಥದ್ದು ಮಾಡಬೇಕು. ನಾನು ಒಂದು ಟ್ರೋಲ್ ಆಯಿತು, ನಿಮ್ಮಲ್ಲಿ ವಾಟ್ಸಪ್ಪಲ್ಲಿ ಒಂದು ಟ್ರೋಲ್ ಆಯಿತು. ಕುಮಾರಸ್ವಾಮಿ ಅವರು ಏನು ಹೇಳಿದ್ದಾರೆ, ಮಂಡ್ಯದಲ್ಲಿ ನಿಂತ್ಕೊಂಡು ನಾನು ಗೆದ್ದ 15 ದಿವಸದಾಗೆ ಮೋದಿ ಕೈ ಹಿಡ್ಕೊಂಡು ನಾನು ಯಾವುದು ಇದಕ್ಕೆ ಪಾದಯಾತ್ರೆ ಮಾಡಿದ್ವಲ್ಲಪ್ಪ, ಮೇಕೆದಾಟು ಯೋಜನೆಗೆ ಅನುಮೋದನೆ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಈಗ ನಾವಿಬ್ಬರು ಮಂತ್ರಿಗಳು ಇಲ್ಲೇ ಇದ್ದೀವಿ. ಇನ್ನೊಂದು ಅದೇ ಟ್ರೋಲ್ ಆಗೈತೆ, ನಾವಿಬ್ಬರು ಮಂತ್ರಿಗಳು ಇಲ್ಲೇ ಇದ್ದೀವಿ, ನಾನು ಯಾವತ್ತೂ ಹೇಳೇ ಇಲ್ಲ ಅಂತಾರೆ ಅವ್ರು. ಹಂಗೆ ಅದಕ್ಕೆ ನಾವೇನು ಮಾಡೋಕ್ಕೆ